ನಾವು ಮಲ್ಲೇಶ್ ನಾವು ದೇವಸ್ಥಾನ ಈ ಟ್ರಸ್ಟಿನ ಈ ಟ್ರಸ್ಟಿನ ಅಧ್ಯಕ್ಷರು ಮಲ್ಲೇಶ್ KH ಕಂಡ್ರಳ್ಳಿ ಅಂತ. ನಾಳೆ ಈಗ ಪ್ರಮುಖವಾಗಿ ನಾಳೆ ಇರೋ ಕಾರ್ಯಕ್ರಮ ಅಂದರೆ ಅಷ್ಟಬಂಧ ಸಂಯೋಗ ಇರುತ್ತೆ. ಅಷ್ಟಬಂಧ ಸಂಯೋಗ ಅಂದರೆ ನಾಳೆ ದೇವರುಗಳನ್ನ ಈಗ ಎಲ್ಲ ಪ್ರತಿ ಮೂರ್ತಿಗಳು ಇಡೋವಂಥದ್ದು ಅಷ್ಟಬಂಧ ಸಂಯೋಗ ಅಂತಾರೆ. ಅದು ಬಿಟ್ಟರೆ ನಾಳೆ 10ನೇ ತಾರೀಕು ಮಾಮೂಲಿ ಹೋಮಗಳು ಇರ್ತವೆ, ಪ್ರಾಯಶ್ಚಿತ್ತ ಹೋಮಗಳು ಇರ್ತವೆ. ಅದು ಬಿಟ್ಟು 11ನೇ ತಾರೀಕು ಓಪನಿಂಗ್ ದಿವಸ ಬ್ರಹ್ಮ ಕಳಶಾಭಿಷೇಕ ಇರುತ್ತೆ. ಅವತ್ತೇ ಓಪನಿಂಗು. ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಾಗಿ ವಿನಂತಿ. ಬೆಳಗ್ಗೆ 8 ಗಂಟೆಯಿಂದ ಹಿಡಿದು 12 ಗಂಟೆ ಮಟ್ಟ ಇರುತ್ತೆ. ಮತ್ತು ಸಾಯಂಕಾಲ 6 ಗಂಟೆಯಿಂದ ಹಿಡಿದು ರಾತ್ರಿ 8:30 ಇರುತ್ತೆ. ಅವಾಗ ಆ ಟೈಮ್ನಾಗೆ ಆಹುತಿಯಾಗಿ ಆ ಹೋಮದ ಕಾರ್ಯಕ್ರಮ ಹೋಗುತ್ತೆ. ಪ್ರತಿ ದಿವಸನೂ 8 ಗಂಟೆಯಿಂದ 12 ಗಂಟೆ, ಸಂಜೆಯಿಂದ ರಾತ್ರಿಯಿಂದ ಮತ್ತು 8 ಗಂಟೆ, ಸಂಜೆ 6ರಿಂದ 8 ಗಂಟೆ. ಮತ್ತು ಬೆಳಗ್ಗೆ ಏನು 11 ತಾರೀಕಿಗೆ ಬ್ರಹ್ಮ ಕಳಶ ಅಭಿಷೇಕ ಇದೆ. ಮೂರ್ತಿಗೂ ಬ್ರಹ್ಮ ಕಳಶ ಅಭಿಷೇಕ ಇರುತ್ತೆ. ಅದನ್ನು ಹೆಚ್ಚಿನ ರೀತಿಯಿಂದ ಜನಗಳಲ್ಲಿ ವಿನಂತಿ ಏನಪ್ಪ ಅಂದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇದು ಮಾಡಿಕೊಡ್ಬೇಕೆಂದು ಯಶಸ್ವಿಗೊಳಿಸಿ ಅಂತ ವಿನಂತಿ. ಹಾಗೆ ನಮ್ಮ ಈ ಜೊತೆಗಿರೋ ಈ ನಾವೆಲ್ಲ ಟ್ರಸ್ಟಿನ ಸದಸ್ಯರು ಜಯಪ್ರಕಾಶ್ ಆಗ್ಬೋದು, ಖಜಾಂಚಿ ಆದ ಜಯಣ್ಣರು ಆಗ್ಬೋದು, ಇನ್ನಿತರೆ ಕಾರ್ಯಕರ್ತರು ಯಲ್ಲಪ್ಪ, ಆಮೇಲೆ ಮನೋಹರ್ ಶ್ರವಂತ್, ಆಮೇಲೆ ಇನ್ನು ಶಂಕರ್, ಇವರೆಲ್ಲ ಹೆಚ್ಚಿನ ರೀತಿಯಿಂದ ಸಹಕಾರ ಕೊಟ್ಟರೆ. ಆಮೇಲೆ ಪಾದಯಾತ್ರೆ ಕಮಿಟಿಯವರು ಭಾಳ ಉಸ್ತುವಾರಿ ತಗೊಂಡು ಹೆಚ್ಚಿನ ರೀತಿಯಿಂದ ಊಟವನ್ನು ಯಶಸ್ವಿಯಾಗೊಳಿಸ್ಯಾರ. ನಮ್ಮ ಮಾಲ್ತೇಶ್ ಆಗ್ಬೋದು, ಸಿದ್ದಣ್ಣ ಆಗ್ಬೋದು, ಲಿಂಗರಾಜ್ ಆಗ್ಬೋದು, ಇನ್ನಿತರೆ ಗುಡ್ಡಪ್ಪ ಆಗ್ಬೋದು, ಇನ್ನಿತರ ಎಲ್ಲ ಕಡೆಯಿಂದನೂ ನಮಗೆ ಭಾಳ ಚೆನ್ನಾಗಿ ನೆರವೇರಿಸ್ಕೊಳ್ಳೋಕ್ಕೆ ಊಟದ್ದು ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡಿಕೊಟ್ಟಾರೆ. ಆಮೇಲೆ ಈ ಹೋಮಗಳೆಲ್ಲ ನಮ್ಮ ಭಟ್ರು ಯಾರಿಗೆ ಇದು ಮಾಡಿದ್ದೀವೋ ಅವರು ಸತಿಗೆ ಭಾಳ ಹೆಚ್ಚಿನ ರೀತಿಯಾಗಿ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಇಷ್ಟಪಡ್ತೀನಿ. ನಾನು ನಾಳೆ ಅಷ್ಟಬಂಧ ಸಂಯೋಗ 8 ಗಂಟೆ ಶುರು ಆಗುತ್ತೆ ಮೇಡಮ್. ಬೆಳಗ್ಗೆ 8 ಗಂಟೆ ಶುರು ಆಗ್ತದೆ. ಮತ್ತೆ ಪ್ರತಿದಿನ ಬೆಳಗ್ಗೆ 7ರಿಂದ ಹಿಡಿದು 11 ಗಂಟೆವರೆಗೂ ತಿಂಡಿ ವ್ಯವಸ್ಥೆ ಇರುತ್ತೆ. ಮತ್ತೆ 11ರಿಂದ ಹಿಡಿದು ಸುಮಾರು 4 ಗಂಟೆವರೆಗೂ ಪ್ರಸಾದ ಸಂಯೋಗ ಇರುತ್ತೆ. ದೇವಸ್ಥಾನ ಕಾರ್ಯಕ್ರಮ 7ರಿಂದ ಹಿಡಿದು 11ನೇ ತಾರೀಕು 7, 8, 9, 10, 11 ಎಲ್ಲವೂ ಪ್ರಮುಖ ದಿನಗಳೇ. ಯಾವುದು ಕಮ್ಮಿ ಅಂತ ಇಲ್ಲ, ಜಾಸ್ತಿ ಅಂತ ಇಲ್ಲ, ಎಲ್ಲ ಪ್ರಮುಖ ದಿನಗಳು. ಥ್ಯಾಂಕ್ ಯು.